ನಮಸ್ತೆ ಫ್ರೆಂಡ್ಸ್, ಶುಭೋದಯ. ಇವತ್ತಿನ ಬೆಳಗ್ಗಿನ ತಿಂಡಿಗೆ ನನ್ನ ಮಗನ ಫೇವ್ರೆಟ್ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಅವನಿಗೂ ತುಂಬಾ ಇಷ್ಟ ಅವರೆಕಾಳು ಉಪ್ಪಿಟ್ಟು ಅಂತ ಅಂದ್ರೆ. ಬೇರೆ ಈಗ ಮಳೆ ಬರ್ತಾ ಇದೆ ನಮ್ಮ ಸೈಡ್ ಎಲ್ಲ. ಮಳೆಗೂ ಈ ಚಳಿಗೂ ಅವರೆಕಾಳು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಈಗ ಸ್ಟವ್ ಬಿಸಿ ಮಾಡಿ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಫಸ್ಟಿಗೆ ಎಣ್ಣೆ ತಗೊಂಡಿದ್ದೀನಿ. ಎಲ್ಲ ಏನೇನ್ ಬೇಕು ಸಾಮಾನು ಎಲ್ಲ ಒಂದೇ ಕಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಎಲ್ಲ ಕೈ ಹಾಕೋದು, ಮತ್ತೆ ಬಾಕ್ಸಿಗೆಲ್ಲ ಎತ್ತಿಡೋದು ಎಲ್ಲ ಈ ಬೇಗ ಅರ್ಜೆಂಟಿಗೆ ಆಗಲ್ಲ. ನೋಡಿ ಫಸ್ಟ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಅಗ್ರಣ್ಯಾಗ ಏನೇನ್ ಬೇಕು ಎಲ್ಲ ಒಂದೇ ಕಡೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಉದ್ದಿನ ಬೇಳೆ, ಜೀರಿಗೆ, ಸಾಸಿವೆ, ಏನೇನ್ ಅಗ್ರಣ್ಯಾಗ ಹಾಕ್ತೀನಿ ಅದನ್ನೆಲ್ಲ ಒಂದೇ ಕಡೆ ಎತ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಅರ್ಜೆಂಟಿಗೆ ಬೇಗನೂ ಆಗ್ಬಿಡುತ್ತೆ. ಏನು ಮರಿಯಲ್ಲ. ನಾವೇನೇನ್ ಹಾಕ್ಬೇಕು ಅನ್ಕೊಂಡಿರ್ತೀವಿ ಅದೆಲ್ಲ ಹಾಕ್ಬೋದು. ಹಂಗಾಗಿ ನೋಡಿ, ಈಗ ಫಸ್ಟ್ ಕಡಲೆಬೇಳೆ ಏನೇನ್ ತಗೊಂಡಿದ್ದೆ ಅಗ್ರಣಿಗೆ ಅವೆಲ್ಲ ಹಾಕಿದ್ದೀನಿ. ಹಂಗೆ ಒಂದೆರಡು ಮೆಣಸು ಮತ್ತೆ ಒಂದೆರಡು ಲವಂಗನ ಹಾಕ್ಬಿಟ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಆಗು ಬರುತ್ತೆ. ನೆಕ್ಸ್ಟ್ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು, ಈರುಳ್ಳಿ, ಮೆಣಸಿನ್ಕಾಯ ಮೊದ್ಲೇ ಎಣ್ಣೆಗೆ ಹಾಕ್ಬಿಟ್ರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಅದು ತುಂಬಾ ಸಾಫ್ಟ್ ಆಗುತ್ತೆ. ಮಕ್ಳು ತಿನ್ನುವಾಗ ಖಾರ ಅನ್ಸಲ್ಲ. ಉಪ್ಪಿಟ್ಟು ಚೆನ್ನಾಗೂ ಟೇಸ್ಟ್ ಇರುತ್ತೆ. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬಿಟ್ರೆ ಮೊದಲು ಈರುಳ್ಳಿ, ಮೆಣಸಿನ್ಕಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ ನೋಡ್ಕೊಂಡು. ಉಪ್ಪು ಹಾಕ್ತಿದಂಗೆ ಸಾಕು, ಈರುಳ್ಳಿ ಬೆಂದೋಗ್ಬಿಡುತ್ತೆ. ಸಿಂಪಲ್ ಅವರೆಕಾಯಿ ಉಪ್ಪಿಟ್ಟಿದ್ದು ರುಚಿ. ಉಪ್ಪು ಹಾಕ್ತಿದಂಗೆನೆ ಆಲ್ಮೋಸ್ಟ್ ನೋಡಿ ಏನ್ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ಈರುಳ್ಳಿ ಚೆನ್ನಾಗಿ ಬೆಂದ್ರೇನೆ ಉಪ್ಪಿಟ್ಟು ಟೇಸ್ಟ್ ಆಗೋದು. ಒಂದ್ 5 ನಿಮಿಷ ಹಂಗೇನೆ ಫ್ರೈ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು. ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ತುಂಬಾನೇ ತಗೊಂಡಿದ್ದೀನಿ. ಯಾಕೆಂದ್ರೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಅದೆಲ್ಲ ಚೆನ್ನಾಗಿರುತ್ತೆ. ಅದರಲ್ಲೂ ಅವರೆಕಾಳು ಜೊತೆ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ರೆ ಉಪ್ಪಿಟ್ಟು ತಿನ್ನೋದೇ ಒಂಥರ ಚಂದ. ನೋಡಿ, ಅವರೆಕಾಳ ಬೇಯಿಸಿಟ್ಕೊಂಡಿದ್ದೆ. ಹೆಚ್ಚಿಗೆ ತಕ್ಷಣ ಹಾಕಿರೆ ಸುಲ್ದ್ಬಿಟ್ಟು ಅದು ಬೆಂದಿರಲ್ಲ, ಚೆನ್ನಾಗೂ ಬೇಯಲ್ಲ ಅರ್ಜೆಂಟಿಗೆ. ನೋಡಿ, ಬೇಯಿಸಿಟ್ಕೊಂಡ್ಬಿಟ್ರೆ ಎಣ್ಣೆಲಿ ಚೆನ್ನಾಗಿ ಬೇಗ ಸೇರ್ಕೊಂಡು ಫ್ರೈ ಆಗಿಬಿಡುತ್ತೆ. ಹಂಗಾಗಿ ಬೇಯಿಸಿ 1-2 ವಿಷಲ್ ಕೂಗ್ಸಿ ಸಾಕು. 1 ವಿಷಲು ಸಾಕು. ಒಂದೆರಡು ವಿಷಲ್ ಕೂಗ್ಸ್ಬಿಟ್ರೆ ಸಾಫ್ಟಾಗಿ ಬೆಂದಿರುತ್ತೆ ಅವರೆಕಾಳು. ಈಗ ನೀವು ಎಷ್ಟು ರವೆ ತಗೊಂಡಿದ್ರೆ ಅದು ನೋಡ್ಕೊಂಡು, ಈಗ ನಾನೊಂದು ಕ್ಯಾನಲ್ಲಿ 1/4 ಭಾಗ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕಿ. ಈಗ ಹಾಕೊಂಡಾದ್ಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಉಪ್ಪಿಟ್ಟಿಗೆ. ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಬೆಳಗ್ಗಿಂದ ಸಂಜೆ ತನಕ ಇಲ್ಲ ಮಧ್ಯಾಹ್ನ ತನಕ ಇರ್ಬೇಕು. ಮಕ್ಳು ಬಾಕ್ಸಿಗಲ್ವಾ, ನನ್ನ ಮಗನ್ ಬಾಕ್ಸಿಗೆ ಹಾಕೊಡೋದ್ರಿಂದ 2 ಸ್ಪೂನ್ ಹಾಕಿದ್ ಸಾಕು. ತುಪ್ಪ ಹಾಕಿತ್ತಿದ್ದಂಗೆ ಸಾಫ್ಟ್ ಆಗುತ್ತೆ ಉಪ್ಪಿಟ್ಟು. ಜಾಸ್ತಿ ಗಟ್ಟಿ ಆಗದೇ ಇಲ್ಲ. ತಿನ್ನೋದಕ್ಕೂ ಸಾಫ್ಟ್ ಆಗೇ ಇರುತ್ತೆ. ತುಂಬಾ ಹೊತ್ತು ಸಾಫ್ಟ್ ಆಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಅದು ಕುದಿಯಕ್ಕೆ ಎಲ್ಲ ಮುಚ್ಚಿಡ್ತಾ ಇದ್ದೀನಿ. ತುಂಬಾ ಕುದ್ದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನಾವು ಅರ್ಜೆಂಟಿಗೆ ಪಟ್ಟಂತ ರವೆ ಹಾಕಿದ್ರೆ ಚೆನ್ನಾಗಿರಲ್ಲ. ಒಂದ್ 5-10 ನಿಮಿಷ ಕುದ್ದಿ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. 5 ನಿಮಿಷ ಬಿಟ್ಟಿದೆ. ಚೆನ್ನಾಗಿ ಕುದ್ದಿ ಎಲ್ಲ ಬೆಂದಿದೆ. ಎಣ್ಣೆ ಎಲ್ಲ ಫ್ಲೇವರ್ ಎಲ್ಲ ಬಿಟ್ಕೊಂಡಿದೆ. ಆ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಹಾಕಿರೋದು ಘಮ ಅಂತಿದೆ. ಈಗ ಹುರ್ದಿಟ್ಕೊಂಡಿರೋ ರವೆನ ಅದ್ರೊಳಗೆ ಸೇರಿಸ್ತಾ ಇದ್ದೀನಿ. ಗಂಟು ಬರ್ದಲ್ಲೇ ಇರೋ ತರ ನೀಟಾಗಿ ಅದನ್ನ ಅಲ್ಲಾಡಿಸ್ಬೇಕು. ಗಂಟು ಬರಬಾರ್ದು. ಉಪ್ಪಿಟ್ಟು ಗಂಟು ಆಗ್ಬಿಟ್ಟೆ ತಿನ್ನಕ್ಕಾಗಲ್ಲ. ನೋಡಿ, ಒಂದು ಚೂರು ಆಮೇಲೆ ತುಪ್ಪ ಹಾಕಿರೆ ಗಂಟು ಬರಲ್ಲ ಆದಷ್ಟು ಉಪ್ಪಿಟ್ಟು. ನೋಡಿ, ಒಂದು ಚೂರು ಎಲ್ಲೂ ಗಂಟು ಬಂದಿಲ್ಲ, ಗಂಟು ಬರಲ್ಲ. ಹಂಗಾಗಿ 1-2 ಸ್ಪೂನ್ ತುಪ್ಪ ಹಾಕಿರೆ ಬಿಸಿ ಸಬ್ಸಿಗೆ ಸೊಪ್ಪು ಅವರೆಕಾಳು ಹಾಕಿರೋ ಸಿಂಪಲ್ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಲಕ್ಕಿ, ಉಪ್ಪಿಟ್ಟು ಹೇಗಿದೆ ನೋಡ್ಬಾ. ಹೇಗಿದೆ ಲಕ್ಕಿ ಉಪ್ಪಿಟ್ಟು?